ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಪ್ರಿಯರೇ 11ನೇ ಅಧ್ಯಾಯ ಆದಿಕಾಂಡ ನಾವು ಈ ಒಂದು ಭಾಗವನ್ನ ಅಧ್ಯಯನ ಮಾಡಲಿದ್ದೇವೆ. ಯೇ ಸ್ವಾಮಿ ನಿಮ್ಮನ್ನ ಕೈ ಬಿಡಲ್ಲ, ನೆನೆಸ್ಕೊಳ್ರಿ. ಈ ವಾಕ್ಯಗಳನ್ನು ಕಲಿಯುವಾಗ ಆತ್ಮೀಕವಾದ ಪಾಠಗಳನ್ನ ನಾವು ತಿಳಿದುಕೊಂಡು ಒಂದೊಂದು ದಿನ ಅದನ್ನ ಅನ್ವಯಿಸ್ಕೊಳ್ಳೋಣ. ಕರ್ತನ್ ಖಂಡಿತವಾಗಿ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಬಾಬಿಲೋನ್, ಕನ್ಫ್ಯೂಷನ್, ಗಲಿಬಿಲಿ ಅನ್ನೋದನ್ನ ಇಲ್ಲಿಂದ ನಾವು ನೋಡೋದಕ್ಕೆ ಹೋಗ್ತೀವಿ. 11ನೇ ಅಧ್ಯಾಯ ತುಂಬಾ ಈ ಕನ್ಫ್ಯೂಷನ್ ಅನ್ನೇ ನಾವು ನೋಡ್ತೀವಿ. ಅದರಿಂದ ಏನಾಯ್ತು ಅನ್ನೋದನ್ನ ನಾವು ನೋಡೋಣ. 11ನೇ ಅಧ್ಯಾಯ 1ರಿಂದ 3ನೇ ವಚನ. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನೂ ಇರಲಿಲ್ಲ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿರ್ನಾ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ತಮ್ಮನೊಳಗೆ ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ ಎಂಬುದಾಗಿ ಅವರು ತೀರ್ಮಾನ ಮಾಡ್ತಾರೆ. ದೇವ್ರು ಇವ್ರಿಗೆ ಏನ್ ಹೇಳಿದ್ರು? ಭೂಮಿಯಲ್ಲಿ ಎಲ್ಲ ಕಡೆ ಹರಡಿಕೊಳ್ಳ್ರಿ ಎಂಬುದಾಗಿ ಆಜ್ಞೆ ಮಾಡಿದ್ರಲ್ಲ. ಆದ್ರೆ ಇವ್ರೇನ್ ಮಾಡಿದ್ರು? ಒಂದೇ ಕಡೆ ಸೇರ್ಕೊಂಡ್ರು. ಅದೇ ಪ್ರಾಬ್ಲಮ್. ಸೊ ದೇವರು ಏನು ಒಂದೊಂದು ಕುಟುಂಬಗಳಿಗೆ, ಒಂದೊಂದು ಸಭೆಗಳಿಗೆ ಏನೇನು ದರ್ಶನ ಇಟ್ಟು ಅದನ್ನೇ ಮಾಡು ಅಂತ ಹೇಳ್ತಾರೆ, ಅದನ್ನೇ ನಾವು ಮಾಡಬೇಕು. ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಇನ್ನು ಕನ್ಫ್ಯೂಷನ್ ಆಗೇ ಆಗುತ್ತೆ ಅಲ್ವಾ? ಸೊ ಈ ಕನ್ಫ್ಯೂಷನ್ ಬರಕ್ ಕಾರಣ ಏನು? ಬಹಳ ಸಿಂಪಲ್. ದೇವರು ಒಂದೇ ಕಡೆ ಇರು ಅಂದ್ರೆ, ದೇವರು ಇವ್ರನ್ನ ಹರಡಿಕೊಳ್ಳ್ರಿ ಅಂದ್ರೆ ಒಂದೇ ಕಡೆ ಇರಕ್ ಶುರು ಮಾಡಿದ್ರು. ಅಲ್ಲಿ ಅವ್ರಿಗೇನಾಯ್ತು? ಕನ್ಫ್ಯೂಷನ್ ಆಯ್ತು. ಈಗ ಕಾಯಿನ ಮತ್ತು ಹೇಬೇಲನಿಂದ 2 ಹೊರತೆಗಳು ಆರಂಭವಾಗ್ತವೆ. 2 ಸ್ಟ್ರೀಮ್ಸ್. ಅದು ನಮ್ಗೆ ಗೊತ್ತು. ಆತ್ಮಿಕವಾದ ಹೊರತೆ, ಸ್ಪಿರಿಚುಯಾಲಿಟಿ. ಎರಡನೇದು ನಾಸ್ತಿಕತ್ವದ ಹೊರತೆ, ಮತದಾರಿಯ, ರಿಲಿಜಿಯಾಸಿಟಿಯ ಒಂದು ದಾರಿಯನ್ನ ನಾವು ನೋಡ್ತೇವೆ. ಸೈತಾನು ಮೋಸಗಾರನಾಗಿರುವುದರಿಂದ ಅಗಲವಾದ ದಾರಿಯಲ್ಲಿ ಅನೇಕರನ್ನ ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ನಾವು ಬುದ್ಧಿಯುಳ್ಳ ಪ್ರಸಂಗಗಳಾಗಿರಬಾರ್ದು, ಆದ್ರೆ ಬದಲಾಗಿ ಪಾಪವನ್ನ ವಿರೋಧಿಸುವಂತ ಪ್ರಸಂಗಿಗಳಾಗಿ ಮಾರ್ಪಡ್ಬೇಕು. ಅನೇಕ ವಿಶ್ವಾಸಿಗಳು ಈ ವಿಷಯದಲ್ಲಿ ಇವತ್ತು ಏನಾಗಿದ್ದಾರೆ? ಮೋಸ ಹೋಗಿದ್ದಾರೆ. ದೇವರನ್ನ ಪ್ರೀತಿಸಿ ಹಣವನ್ನ ಪ್ರೀತಿಸುವಂತ ಅನೇಕ ದೇವ ಮಕ್ಕಳು ಇವತ್ತು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ. ಇವರು ಮತದಾರಿಗಳಾಗಿರ್ತಾರೆ ಮಾತ್ರವೇ ಹೆಚ್ಚಾಗಿ ದೇವರನ್ನ ಪ್ರೀತಿಸುವವರಾಗಿರಲ್ಲ. ಸೊ ಈಗ ಇವ್ರಿಗೆ ಕನ್ಫ್ಯೂಷನ್ ಬರಕ್ಕೆ ಈ ವಾಕ್ಯ ಪ್ರಕಾರ ಕಾರಣ ಏನು? ಒಂದನೇದಾಗಿ ಇವರು ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲಿ ವಾಸ ಮಾಡಿಕೊಂಡು ತಮ್ಮ ಒಳಗಡೆ ಅಂದುಕೊಂಡ್ರು. ದೇವರು ಇವ್ರಿಗೆ ಹೇಳಿಲ್ಲ, ತಮ್ಮ ಒಳಗೆ ಅಂದುಕೊಂಡ್ರು. ಸೊ ಆದ್ರಿಂದ ಕಮಿಟಿಗಳು ಮಾತ್ರವಲ್ಲದೆ ಮೀಟಿಂಗ್ಗಳು ಇದೆಲ್ಲ ಪ್ರಿಯರೇ ದೇವ್ರಿಗೆ ಹೇಳಿದ್ದನ್ನ ನಾವು ಮಾಡೋರಾಗಿದ್ರೆ ಅಲ್ಲಿ ಸಮಾಧಾನ ಇರ್ತದೆ, ಇಲ್ಲ ಗಲಿಬಿಲಿ ಇರ್ತದೆ. ಎರಡನೇದಾಗಿ ಅವ್ರು ಏನ್ ಹೇಳಿದ್ರು? ತಮ್ಮೊಳಗಡೆ ಅವ್ರಿಗೆ ಫೀಲಿಂಗ್ ನಲ್ಲಿ ಅನಿಸ್ತು, ನಾವು ಒಳ್ಳೊಳ್ಳೆ ಇಟ್ಟಿಗೆ ಮಾಡೋಣ ಅಂತ ಹೇಳಿದ್ರು. ಒಳ್ಳೇದ್ ಮಾಡೋದು ತಪ್ಪ? ಒಳ್ಳೇದ್ ಮಾಡೋದು ತಪ್ಪಿಲ್ಲ. ದೇವ್ರು ಹೇಳಿದ್ರೆ, ದೇವ್ರು ಹೇಳದೆ ಹೋದ್ರೆ ನೀನು ಒಳ್ಳೇದು ಮಾಡ್ಲೇಬೇಕು. ಆದರೆ ನಿನ್ನ ಜೀವಿತಕ್ಕೆ ದೇವರ ಸಮಯ ಬರುವವರೆಗೂ ಯಾವ ಕಾರ್ಯ ನೀನು ಮಾಡ್ಬೇಕು ಅದು ಮಾಡ್ಬೇಕು. ಇಲ್ಲಿ ಈ ಒಳ್ಳೇದು ಯಾವುದ್ರ ಬಗ್ಗೆ ತೋರಿಸ್ತದೆ ಅಂತಂದ್ರೆ ಒಳ್ಳೆ ನಡತೆ ಇರಬೇಕು, ಒಳ್ಳೆ ಮಾತಿರ್ಬೇಕು, ಒಳ್ಳೆ ಗುಣ ಇರಬೇಕು. ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ನಮ್ಮ ಜೀವಿತಕ್ಕೆ ಯಾವ ಕೆಲಸ ಮಾಡಬೇಕು, ಯಾವ ಕಂಪ್ನಿಯಲ್ಲಿ ಇರಬೇಕು, ಯಾವ ಸ್ಕೂಲು ಕಾಲೇಜು, ಯಾರನ್ನ ಮದುವೆ ಮಾಡ್ಕೊಳ್ಬೇಕು, ಇದೆಲ್ಲ ದೇವರು ನಮ್ಗೆ ಕೊಡ್ಬೇಕಾದಂತ ಸಲಹೆ. ಆ ಒಂದು ಸಲಹೆಗಳಿಗೆ ನಾವು ಒಳಗಾದ್ರೆ ಕನ್ಫ್ಯೂಷನ್ ಇರಲ್ಲ. ಓಕೆ, ಒಂದ್ ವೇಳೆ ಯಾರಿಗಾದ್ರೂ ನಿಮ್ಮ ಕುಟುಂಬದಲ್ಲಿ, ಕೆಲಸದಲ್ಲಿ, ಮತ್ತೆ ನಿಮ್ಮ ಜೀವಿತದಲ್ಲಿ ಏನಾದ್ರೂ ಸಭೆಗಳಲ್ಲಿ ಕನ್ಫ್ಯೂಷನ್ ಇದೆಯಾ? ದೇವ್ರಿಗೆ ಕೇಳ್ರಿ. ದೇವ್ರೆ ನಾನು ಏನ್ ಮಾಡ್ಬೇಕಂತ ಕೇಳ್ರಿ. ದೇವ್ರು ಹೇಳಿದ್ದನ್ನ ಮಾಡಿ, ನಿಮ್ಗೆ ದೇವ್ರ ಸಮಾಧಾನ ಕೊಡ್ತಾರೆ. ಕರ್ತನು ಆ ರೀತಿಯ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯಾರ್ಯಾರ ಕುಟುಂಬಗಳಲ್ಲಿ ಇವತ್ತು ಕನ್ಫ್ಯೂಷನ್ ಇದೆ, ಯಾರ ಹೃದಯದಲ್ಲಿ ಗಲಿಬಿಲಿಗಳಿದೆ, ಯಾರಿಗೆ ಇವತ್ತು ಸಮಾಧಾನ ಇಲ್ಲ, ಅವರಿಗೆ ಬಿಡುಗಡೆ ಕೊಡಪ್ಪ, ಅವರಿಗೆ ನೆಮ್ಮದಿ ಕೊಡಪ್ಪ. ಬಾ, ನೀನು ಹೇಳಿದ ಹಾಗೆ ನಡೆಯುವ ಹಾಗೆ ಎಲ್ಲರಿಗೂ ನೀನು ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀಯ. ಸಮಾಧಾನ ಕುಟುಂಬಗಳಲ್ಲಿ ಕಟ್ಲೆ ಹೇಳಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇಲೆ
ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರ ಕುಟುಂಬಗಳನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ